ಬಿಸಿ ಬಿಸಿ ಅನ್ನ ಅದ್ರ ಜೊತೆಗೆ ಈ ಆಲೂಗಡ್ಡೆ ಚಟ್ನಿ ಇದ್ದರ ಆಹಾ ಏನು ಭಾರಿ ಇರ್ತದಂತಿರ್ರಿ. ಖರೆ ಹೇಳತ್ತೀನ್ರಿ, ಒಂದ್ಸಲ ಮಾಡಿ ಇದ್ರದ್ದು ರುಚಿ ನೋಡ್ರಿ ಮತ್ತೆ ಮಾಡೋದಂತೂ ಪಕ್ಕ ಅದರಿ. ಈ ಆಲೂಗಡ್ಡೆ ಚಟ್ನಿ ಮಾಡ್ಲಕ್ಕ ನಾ ಇಲ್ಲಿ ಒಂದು 4 ಕುದಿಸಿದ್ದು ಆಲೂಗಡ್ಡೆ ತೊಗೊಂಡೇನ್ರಿ. ಸ್ವಲ್ಪ ಮೆತ್ತಗೆ ಕುದಿಸ್ಕೋಬೇಕ್ರಿ. ಬೇಕಾದ್ರೆ ಒಂದು ಮ್ಯಾಶರ್ ತೊಗೊಂಡು ನೀವು ಮ್ಯಾಶ್ ಮಾಡ್ಕೋಬೋದು. ಆದರೆ ನಾ ಇಲ್ಲಿ ಏನು ಮಾಡ್ಲತ್ತೀನಿ ರೀ, ಇದಕ್ಕೆ ಹಿಂಗೆ ತುರಿಲತ್ತೀನಿ. ಹೆಂಗೆ ಮಾಡ್ಕೊಂಡ್ರೂ ನಡೀತದ. ಒಟ್ನಾಗ ಆಲೂಗಡ್ಡೆಗೆ ನಾವು ಮೆತ್ತಗ ಮಾಡ್ಕೋಬೇಕಾಗ್ತದೆ ರೀ. ಈಗ ಇದ್ರಾಗ ನೋಡ್ರಿ ಸಣ್ಣ ಹೋಳಿದು ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ. ನಾನು ಜಾಸ್ತಿ ಕ್ವಾಂಟಿಟಿನಾಗೆ ಸೇರಿಸ್ಲತ್ತೀನಿ ರೀ. ಹಾಗೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಸಣ್ಣ ಹೋಳಿ ಹಾಕ್ಲತ್ತೀನಿ ರೀ. ಖಾರ ನೋಡಿಕೊಂಡು ಹಾಕ್ರಿ. ಹಾಗೆ ಜಾಸ್ತಿನೇ ಇಲ್ಲಿ ಕೊತ್ತಂಬರಿನೂ ಸೇರಿಸ್ಬಿಡ್ತೀನಂತ. ಇವೆಲ್ಲ ಹಾಕಿದಾದ್ಮೇಲೆ ಇದಕ್ಕೆ ನಾವು ಒಂದು ಸರ್ತಿ ಚೆಂದ ಕಲಿಸ್ಕೋಬೇಕಾಗ್ತದೆ ರೀ. ನೀವು ಕ್ವಾಂಟಿಟಿ ಯಾವುದ್ರದ್ದು ಹೆಚ್ಚು ಕಮ್ಮಿ ಮಾಡ್ಕೋಬಹುದ್ರಿ. ಈಗಿದ್ರಾಗ ಒಂದು 2 ಚಮಚ ಇಲ್ಲಿ ನಾನು ಹುಣಸೆ ಹಣ್ಣಿಂದು ರಸ ಸೇರಿಸ್ಲತ್ತೀನಿ ರೀ. ಅಂದ್ರೆ ಘಟ್ಟನ ರಸ ತೆಗೆದು ಹಾಕೀನಿ. ಹಾಗೆ ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು, ಪುಡಿ ಖಾರ ಸೇರಿಸ್ಲತ್ತೀನಿ ರೀ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇವ್ರಿ, ನೋಡ್ಬಿಟ್ಟು ಹಾಕೋಬೇಕು. ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಇಲ್ಲಿ ಗರಂ ಮಸಾಲೆನೂ ಸ್ವಲ್ಪ ಸೇರಿಸ್ಲತ್ತೀನಿ ರೀ. ಹಾಗೆ ನೋಡ್ರಿ ಸ್ವಲ್ಪ ಇಲ್ಲಿ ಚಾಟ್ ಮಸಾಲೆನೂ ಹಾಕೀನಿ. ಇವೆಲ್ಲ ಹಾಕಿದಾದ್ಮೇಲೆ ಈಗ ನಾವು ಚಲೋ ಇದಕ್ಕೆ ಕಲಿಸ್ಕೋಬೇಕಾಗ್ತದೆ ರೀ. ಭಾಳ ಅಂದ್ರೆ ಭಾಳ ಸರಳ ಅದ ರೀ, ಮತ್ತು ರುಚಿನೂ ಅಷ್ಟೇ ಭಾರಿ ಇರ್ತದೆ. ನೀವು ಮಾಡಿ ನೋಡ್ರಿ. ಇದ್ರದ್ದು ರುಚಿ ಇನ್ನು ಜಾಸ್ತಿ ಮಾಡ್ಲಿಕ್ಕೆ ನಾ ಏನು ಮಾಡ್ತೀನಿ ರೀ, 1 ಚಮಚ ಎಣ್ಣೆ ಬಿಸಿ ಮಾಡ್ತೀನಿ ರೀ. ಅದ್ರಾಗ ಸಾಸಿ ಮತ್ತು ಜೀರಿಗೆಗಳಿಗೆ ಚಲೋ ಹಿಂಗೆ ಕೆಂಪಗೆ ಮಾಡಿ ತಂದೇನು ಮಾಡ್ತೀನಿ ರೀ, ಇದ್ರ ಮೇಲೆ ಬರಕ್ಕೆ ಬಿಡ್ತೀನಂತ. ಈಗ ಇದಕ್ಕೆ ಒಂದು ಫೈನಲ್ ಮಿಕ್ಸ್ ನಾವು ಕೊಡಬೇಕಾಗ್ತದೆ ರೀ. ಇದು ನೋಡ್ರಿ, ನೀವು ರೊಟ್ಟಿ, ಚಪಾತಿ, ದೋಸೆ, ಅನ್ನ ಯಾವುದ್ರ ಸರಿ ಉಂಡ್ರೂ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದೆ ರೀ. ಮತ್ತು ನೋಡ್ರಿ ಈ ಥರ ನಾನು ಹಿಂಗೆ ಗೋಲಿಗಳು ಮಾಡಿ ಸರ್ವ್ ಮಾಡ್ತೀನಿ ರೀ. ಬೇಕಾದ್ರೆ ನೀವು ಹಾಗೆ ಪಲ್ಯ ಎಲ್ಲ ಚಟ್ನಿ ಥರನೂ ಉಣ್ಬೋದು. ಹೆಂಗೆ ಮಾಡಿದ್ರೇನ್ರಿ ರುಚಿ ಅಂತೂ ಭಾರಿ ಇರ್ತದೆ ರೀ. ಹಾಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ಬರ್ತೀನಂತ್ರಿ. ಥ್ಯಾಂಕ್ ಯು.